ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ದುಷ್ಟಪತ್ನಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿಲ್ಲ. ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ವಾರ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ ಗೊತ್ತಲ್ಲ, ಅಂದರೆ ಹುಣ್ಣಿಮೆಯೂ ಕೂಡ. ಹಾಗಾಗಿ ಯಾವ ರಾಶಿಯವರಿಗೆ ಬಂಪರು ಮತ್ತು ಯಾವ ರಾಶಿಯವರಿಗೆ ಸಮಸ್ಯೆಗಳಾಗುತ್ತೆ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಯಾವ ರಾಶಿಯವರಿಗೆ ಮುಟ್ಟಿದ್ದಲ್ಲ ಚಿನ್ನ ಅನ್ನೋದು ನೋಡಿ ಖುಷಿಪಡಿ. ಅದಕ್ಕಿಂತ ಮುಂಚೆ ನಿಮ್ಮದು ಯೂಟ್ಯೂಬಲ್ಲಿ ಭಾಳಷ್ಟು ಜನ ಸಬ್ಸ್ಕ್ರೈಬು ಆಗಿಲ್ಲ, ಬೆಲ್ ಬಟನ್ ಒಂದು ಗಂಟೆ ಬಟನನ್ನು ಒತ್ತಿ. ಗುರುಗಳೇ ಬರ್ತಾ ಇಲ್ಲ ಅಷ್ಟೊಂದು ಜನ ವೀಡಿಯೋ ಅಂತ ಇದ್ದಾರೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ. ನಿಮಗೆಲ್ಲ ವೀಡಿಯೋಸ್ಗಳು ಫಸ್ಟು ನಿಮಗೆ ಬರ್ತಾ ಹೋಗುತ್ತೆ. ಒಂದು ಎರಡನೇದು, ಇನ್ನೊಂದು ಇನ್ಸ್ಟಾಗ್ರಾಮಲ್ಲೂ ಕೂಡ ಕೆಲವು ನ್ಯೂಮರಾಲಜಿ ಮತ್ತು ಇನ್ನೂ ಕೆಲವೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದೀನಿ. ವಿನಯ್ ಯೋಗಿ ಗುರುಜಿ ಅಂತ ನೀವು ಟೈಪ್ ಮಾಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆ ನಾನು ಕಳಿಸಿರೋಂಥ ಎಲ್ಲ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಅಲ್ಲೂ ಕೂಡ ತುಂಬ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ತಿಳ್ಕೊಬೋದು ಅಲ್ಲ. ಇನ್ನು ಯಾವ್ಯಾವ ರಾಶಿಯವ್ರಿಗೆ ತುಂಬ ಅದ್ಭುತವಾಗಿದೆ ಅಂತ ನೋಡೋದೈತೆ, ತುಲಾ ರಾಶಿಯವ್ರಿಗೆ ಏನು ಅಂತಂದರೆ, ಅವರು ಯಾವುದೊಂದು ದುಡ್ಡು ಹೆಚ್ಚಿಗೆ ಒಂದು ದೊಡ್ಡ ಅಮೌಂಟ್ ಬರುತ್ತೆ, ಆಸ್ತಿಯಲ್ಲೋ ಅಥವಾ ಬಿಸ್ನೆಸ್ಸಲ್ಲೋ, ಇದು ಅದನ್ನು ಸಂಗ್ರಹಣೆ ಮಾಡಿ ಒಂದು ಸಾರ್ಥಕತೆಗೆ ಯೂಸ್ ಮಾಡ್ತೀರಾ. ಚಿನ್ನ ತೊಗೋತೀರಾ, ಅದೊಂದು ಸೈಟ್ ಮಾಡ್ತೀರಾ, ಅಥವಾ ಇನ್ಯಾವುದೋ ಒಂದು ವಿಚಾರಕ್ಕೆ ತೊಡಗಿಸ್ಕೋತೀರಾ. ಅದು ಶಾಶ್ವತವಾಗಿ ಉಳಿಯುವಂಥ ಒಂದು ಅಮೌಂಟ್. ಚಿನ್ನ ಇತ್ತು ಅಂತಂದರೆ ಅದು ಯಾವುದೇ ಒಂದು ಅಮೌಂಟ್ ದುಡ್ಡಿದ್ದಂಗೆ. ಅದೊಂದು ಸೈಟ್ ಮಾಡ್ತು ಅಂತಂದರೆ ಅದು ದೀರ್ಘಕ್ಕಂಗೆ ಲಾಂಗ್ ಟರ್ಮ್ ಇರುತ್ತಾ ಹೋಗುತ್ತೆ. ಈ ಥರದ್ದೊಂದು ಆಗುತ್ತೆ, ಅದ್ಭುತವಾಗಿ ಆಗುತ್ತೆ. ಇದು ಅದ್ಭುತವಾದಂಥದ್ದು. ಮತ್ತು ಮಕರ ರಾಶಿಯವ್ರಿಗೆ ಏನು ಅಂತಂದರೆ, ಮಕರ ರಾಶಿಯವ್ರಿಗೆ ಶತ್ರುಗಳು ಅವರಾಗಿದ್ದವರು ಹೊರಟೋಗ್ಬಿಡ್ತಾರೆ. ಇಲ್ಲಪ್ಪ ಪಾರ್ಟಿ ಇದ್ದಕ್ಕಿದ್ದಂಗೆ ಕಿರಿಕ್ ಮಾಡ್ತಿದ್ದ, ಆಟೋಮೆಟಿಕ್ ಅವನೇ ಹೊರಟೋಗ್ಬಿಟ್ಟಿದ್ದಾನೆ, ಸದ್ದೇ ಇಲ್ಲ ಅಂತ ಒಂದು ಇದಾಗುತ್ತೆ. ಶತ್ರುಗಳು ಇವರು ಅಷ್ಟೇ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿ, ಬಿಸ್ನೆಸ್ ಮಾಡಲಿ, ಅಥವಾ ಇನ್ಯಾವುದಾದ್ರು ಒಂದು ವಿಚಾರಕ್ಕೆ ಕೈ ಹಾಕ್ತು ಅಂತಂದರೆ ತುಂಬ ಚೆನ್ನಾಗಾಗ್ತೀರ. ಮಕರ ರಾಶಿಯವ್ರಿಗೂ ಅದ್ಭುತವಾಗಿದೆ. ಯಾಕಂದರೆ ಈ 3 ರೂಪಾಯಿ ಎಷ್ಟು ದುಡಿತು ಅಂತಂದರೆ 100 ರೂಪಾಯಿ ಬರುತ್ತೆ. 10 ರೂಪಾಯಿ ಇಲ್ಲ, 100, 3% ಅಷ್ಟು ನೀವು ಎಫರ್ಟ್ಸ್ ಹಾಕಿದ್ರೆ ಸಾಕು. 100% ಅಷ್ಟು 3 ರೂಪಾಯಿ ಅಷ್ಟು ಕೆಲಸ ಮಾಡಿದ್ರೆ 100 ರೂಪೀಸ್ ಅಷ್ಟು ನಿಮ್ಗೆ ಸಿಗುತ್ತೆ. ನೀವು ದೊಡ್ಡ ಇದನ್ನು ಇಟ್ಕೊಬಿಡ್ತು ಅಂದರೆ ಇನ್ನೂ ಚೆನ್ನಾಗಾಗತ್ತೆ ಅಲ್ಲ. ಇನ್ನು ಮೀನರಾಶಿಯವ್ರಿಗೆ ಕುಟುಂಬದಲ್ಲಿ ಅದ್ಭುತವಾಗಿ ಖುಷಿ, ಆನಂದ, ಸಂತೋಷ ತೊಳಗ್ತಾ ಇರುತ್ತೆ. ಮೀನರಾಶಿಯವ್ರಿಗೆ ಅದ್ಭುತವಾಗಿ ಚೆನ್ನಾಗಿರುತ್ತೆ. ಮತ್ತು ಇವ್ರಿಗೆ ಯಾವುದೇ ರೀತಿಯಂಥ ಕಷ್ಟ ಅನ್ನೋಂಥದ್ದೇ ಬರೋದಿಲ್ಲ. ಯಾವುದೇ ರೀತಿಯಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಮೊದಲ ಆಟೋಮೆಟಿಕ್ಕಾಗಿ ಎಲ್ಲ ಸಮಸ್ಯೆಗಳು ಅದಾಗಿದ್ದೇ ಕಡಿಮೆ ಆಗ್ತಾ ಹೋಗುತ್ತೆ ಗೊತ್ತಲ್ಲ. ಜೊತೆ ಸಪೋರ್ಟರ್ಸ್ಗಳು ಜಾಸ್ತಿ ಸಿಗ್ತಾ ಹೋಗ್ತಾರೆ. ಮೀನರಾಶಿ ಮನೆಯಲ್ಲಿ ಸೌಖ್ಯ, ಹಣಕಾಸು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಿಮ್ಗೆ ಯಾರು ಈ ಕಿರಿಕ್ ಮಾಡ್ತಿರ್ತಾರೆ, ಇರಿಟೇಷನ್ ಮಾಡ್ತಾರೆ, ಅವರು ಕೂಡ ಸೈಲೆಂಟ್ ಆಗಿಬಿಡ್ತಾರೆ. ಮನಸ್ಸಿಗೆ ಸಂತೋಷ, ಉಲ್ಲಾಸ ಸಿಗುತ್ತೆ. ಇನ್ನು ಈ ವೃಷಭ ರಾಶಿಯವ್ರಿಗೂ ಕೂಡ ಅದ್ಭುತವಾಗಿದೆ. ದೊಡ್ಡ ಕೆಲಸ ಕಾರ್ಯಗಳು ಇಟ್ಕೋತು ಅಂತಂದರೆ 100% ಸಕ್ಸಸ್ ಆಗ್ತಾ ಬರುತ್ತೆ ಗೊತ್ತಲ್ಲ. ಇವ್ರು ಇನ್ನೊಂದು ಜಾಸ್ತಿ ಜನ ಸಪೋರ್ಟ್ ಮಾಡ್ತಾರೆ, ನೀನು ಇದು ಮಾಡೋ, ನಾನು ಜೊತೆಗಿದ್ದೀನಿ ಅಂತ ಹೇಳ್ತಾರೆ ಗೊತ್ತಲ್ಲ. ಹಾಗಾಗಿ ವೃಷಭ ರಾಶಿಯವ್ರಿಗೂ ಕೂಡ ತುಂಬ ಅನುಕೂಲ. ದೈವಾನುಗ್ರಹ ತುಂಬ ಚೆನ್ನಾಗಾಗುತ್ತೆ. ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಅಂದ್ಕೊಂಡ ಸಂಕಲ್ಪ ದೇವರ ಮುಂದೆ ಹೇಳಿ, ತುಂಬ ಚೆನ್ನಾಗಾಗುತ್ತೆ ಗೊತ್ತಲ್ಲ. ಇನ್ನು ಕರ್ಕಾಟಕ ರಾಶಿಯವ್ರಿಗೂ ಕೂಡ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಿಬಿಡ್ತದೆ. ಇಷ್ಟು ದಿನ ಓದಾಡ್ತೀವಿ, ಯಾವುದೊಂದು ಒಳ್ಳೆ ಡಾಕ್ಟರ್ ಸಿಕ್ಕಿ ನಿಮ್ಮ ಕಾಯಿಲೆಗಳನ್ನ ನಿವಾರಣೆ ಮಾಡಿಬಿಡ್ತಾರೆ. ಅದಾಗ್ತಾ ಹೋಗುತ್ತೆ ಗೊತ್ತಲ್ಲ. ತುಂಬ ಚೆನ್ನಾಗಿದೆ, ತುಂಬ ಅನುಕೂಲ ಆಗುತ್ತೆ. ಮತ್ತು ಕರ್ಕಾಟಕ ರಾಶಿಯವ್ರಿಗೆ ಇನ್ನೊಂದು ಏನು ಅಂತ ಅಂದರೆ, ಈ ಯಾವುದೇ ರೀತಿಯಾದಂಥ ಒಂದು ಏನು ಪ್ರಮೋಷನ್ಸ್ ಇದೆ, ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಮತ್ತು ಕಷ್ಟಗಳಿಂದ ಪರಿಹಾರ ಆಗುತ್ತೆ. ಬೇರೆಯವರ 3ನೇ ವ್ಯಕ್ತಿಯಿಂದ ಸಹಾಯ ಆಗ್ತಾ ಹೋಗುತ್ತೆ. ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ ಗೊತ್ತಲ್ಲ. ಮತ್ತು ತುಂಬ ಮದುವೆ ಆಗದಿದ್ದವ್ರಿಗೆ ಬೇಗ ಮದುವೆ ಸೆಟ್ ಆಗುತ್ತೆ. ಈ ಥರದ್ದು ತುಂಬ ಚೆನ್ನಾಗುತ್ತೆ. ಮಕ್ಕಳಾಗದಿದ್ದವ್ರಿಗೆ ಮಕ್ಕಳಾಗುವಂಥ ಒಂದು ಯೋಗ ಬರ್ತಾ ಹೋಗುತ್ತೆ. ಆ ಥರದ್ದೊಂದು ಅದ್ಭುತವಾಗಿದೆ. ಇನ್ನು ಮೇಷರಾಶಿಯವ್ರಿಗೂ ಕೂಡ ಸೂಪರ್ ಆಗಿದೆ ತಿಳ್ಕೊಬಿಡಿ ಗೊತ್ತಲ್ಲ. ಅವ್ರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಬರುತ್ತೆ ಅಂತಂದರೆ,
ಈ ಏನು ಕೋರ್ಟು ಕಚೇರಿಗಳಿಗೆಲ್ಲ ಒದ್ದಾಡ್ತಾ ಇರ್ತಾರ ಅದೆಲ್ಲ ಪರಿಹಾರ ಆಗಿಬಿಡುತ್ತೆ, ಎಲ್ಲ ಇತ್ಯರ್ಥ ಆಗಿಬಿಡುತ್ತೆ. ಇನ್ನೊಂದು ಅಂತ ನಿಮ್ಮ ಸ್ವಭಾವದಲ್ಲಿ ಚೇಂಜ್ ಆಗುತ್ತೆ. ಸ್ವಭಾವ ಅದ್ಭುತವಾಗಿ ಚೇಂಜ್ ಆಗ್ತಾ ಬರುತ್ತೆ. ಯಾವುದೇ ಕಾರಣಕ್ಕೂ ನೀವು ಸಿಟ್ಟನ್ನು ತೋರ್ಸೋಕೆ ಹೋಗಬೇಡಿ, ಗೊತ್ತಲ್ಲ. ಶತ್ರುಗಳೆಲ್ಲ ಮಿತ್ರರಾಗ್ತಾ ಹೋಗ್ತಾರೆ, ಗೊತ್ತಲ್ಲ. ಮತ್ತು ಉದ್ಯೋಗದಲ್ಲಿ ತುಂಬ ಯಶಸ್ಸು. ಜೊತೆಗೆ ಈ ಮೇಷರಾಶಿಯವ್ರಿಗೆ ಏನು ಅಂತಂದರೆ, ಇಷ್ಟು ದಿನ ನಿಮ್ಮ ಜೊತೆನೇ ಇತ್ಕೊಂಡು ದುಡ್ಡು ತಿಂತಾ ಇರ್ತಾರೆ ಒಳ್ಳೆ ಹೆಗ್ಗಣಗಳ ಥರ. ಆ ಒಂದು ಹೆಗ್ಗಣಗಳು ದೂರ ಆಗುತ್ತೆ, ನೀವೇ ಅವರ ಕೆಲಸದಿಂದ ತೆಗೆದಾಕ್ತೀರಾ, ಅವಾಗ ಖರ್ಚು ಕಡಿಮೆ ಮಾಡೋವಂಥದ್ದು ಉಳಿಯುತ್ತೆ. ಈ ಥರದ್ದೆಲ್ಲ ಅದ್ಭುತವಾಗಿ ಕೆಲಸ ಕಾರ್ಯಗಳಾಗ್ತವೆ. ತುಂಬ ಚೆನ್ನಾಗಿದೆ ಈ ರಾಶಿಯವ್ರಿಗೆ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ, ಅದ್ಭುತವಾದಂಥ ಒಂದು ವಿಚಾರ. ಕೆಲವೊಂದಾರು ಇದನ್ನು ತಿಳ್ಕೊತು ಅಂತಂದರೆ ನಮಗೆ ಖುಷಿ ಆಗುತ್ತೆ ಈ ಥರದ್ದೇ ಅಂತ. ನಾನು ಸಾಧನೆ ಮಾಡೋದಕ್ಕೊಂದು ಒಂದು ಪಾಸಿಟಿವ್ ಎನರ್ಜಿ, ಗೊತ್ತಲ್ಲ. ನಾಳೆ ಕೇತುಗ್ರಸ್ತ ಚಂದ್ರಗ್ರಹಣ ಇತ್ತು ಅಂತಂದರೆ ಅದಕ್ಕೆ ಯಾವ ರಾಶಿಯವರಿಗೆ, 4 ರಾಶಿಯವರಿಗೆ ಬ್ಯಾಡ್ ಲಕ್ ಇದೆ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಪರಿಹಾರನೂ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಯಾವ ರಾಶಿಯವರಿಗೆ ಬ್ಯಾಡ್ ಲಕ್ ಇದೆ ಅಂತ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಗೊತ್ತಲ್ಲ. ಇದು ವಿಚಾರ. ನಾಳೆಗೆ ಸಂಚಿಕೆಯಲ್ಲಿ ನಾವು ವೀಕ್ಷಣ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳ್ತೀವಿ ಈ ಜೀವನದಲ್ಲಿ ಮುಂದೆ ಬಂದು ಅಂತ. ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ, ಗೊತ್ತಲ್ಲ. ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಅಥವಾ ಒಳ್ಳೆ ವ್ಯಕ್ತಿಗಳನ್ನು ನಿಮ್ಮ ಕಡೆನ ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ, ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ, ಗೊತ್ತಲ್ಲ. ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೇವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ, ಗೊತ್ತಲ್ಲ. 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ, ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ, ಅದಲ್ಲ. ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ, ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.